ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ನಿನ್ನೆ ಈ ಹೊತ್ತಿಗೆ ಒಂದು ಆತಂಕ ಸೃಷ್ಟಿಯಾಗಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತ ಎಚ್ಚರಿಕೆಯ ಕಾರಣಕ್ಕಾಗಿ ಇರಾನ್ನ ಮೇಲೆ ಅತಿ ದೊಡ್ಡ ಪ್ರಮಾಣದ ದಾಳಿಯಾಗತ್ತೆ ಅನ್ನುವಂಥ ಆತಂಕ. ಆ ಆತಂಕ ರಾತ್ರಿ ಹೊತ್ತು, ಭಾರತದ ಕಾಲಮಾನ ರಾತ್ರಿ ನಾನು ಹೇಳ್ತಾ ಇರೋದು, ಇನ್ನಷ್ಟು ಜಾಸ್ತಿ ಆಯಿತು. ಕಾರಣ ಏನು ಅಂತಂದರೆ, ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೊಂಡ್ರು ಒಂದಿಡೀ ಸಿವಿಲೈಸೇಷನ್ ಅನ್ನೇ ಮುಗಿಸಿ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು. ಅಲ್ಲಿಗೆ ಒಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ಅಣ್ವಸ್ತ್ರ ದಾಳಿ ಮಾಡಿಬಿಡುತ್ತೇನೋ ಅಮೆರಿಕ ಇರಾನ್ನ ಮೇಲೆ ಅಂತ. ಆದರೆ ಅದಾಗಿ ಸ್ವಲ್ಪ ಹೊತ್ತಿಗೆ ಅಮೆರಿಕದ ಅಧ್ಯಕ್ಷರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಘೋಷಣೆಯನ್ನು ಮಾಡ್ತಾರೆ. ನಾವು ಕದನ ವಿರಾಮವನ್ನು ಮಾಡಿಕೊಳ್ತಾ ಇದ್ದೀವಿ. 40 ದಿನಗಳ ಬಳಿಕ ಮಹಾಯುದ್ಧಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. 15 ದಿನಗಳ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷರು ಘೋಷಣೆ ಮಾಡಿದ್ರು. ನಂತರ ವೈಟ್ ಹೌಸ್ನಿಂದಲೂ ಕೂಡ ಅಧಿಕೃತ ಪ್ರಕಟಣೆ ಬಂತು, ಅಧಿಕೃತ ಘೋಷಣೆ ಬಂತು. ಈಗ ಚರ್ಚೆ ಶುರುವಾಗಿದೆ. ಗೆದ್ದಿದ್ಯಾರು ಈ ಯುದ್ಧದಲ್ಲಿ, ಸೋತಿದ್ಯಾರು? ಅಮೆರಿಕ ಸಾಧಿಸಿದ್ದೇನೋ, ಕಳ್ಕೊಂಡಿದ್ದೇನೋ ಈ ಯುದ್ಧದಿಂದಾಗಿ? ಇದೆಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಚರ್ಚೆಗಳು ಶುರುವಾಗಿದೆ. ಇರಾನ್ನಲ್ಲೂ ಸಂಭ್ರಮಾಚರಣೆ ಶುರುವಾಗಿದೆ. ಕಲಿಸಿದ್ವಿ ಪಾಠ, ಶರಣಾಗತಿ ಆಗಲಿಲ್ಲ ನಾವು. ಜಗತ್ತಿನ ದೈತ್ಯ ರಾಷ್ಟ್ರ ಅಂತ ಅಮೆರಿಕ, ಅತ್ಯಾಧುನಿಕ ಮಿಲಿಟರಿ ಪವರು ಇಸ್ರೇಲು, ಎರಡೂ ದೇಶಗಳನ್ನ ಏಕಕಾಲಕ್ಕೆ ಎದುರು ಹಾಕೊಂಡ್ರೂ ಕೂಡ ನಮ್ಮ ಬಡಿದಾಡೋ ಸಾಮರ್ಥ್ಯ ಕೊನೆಯವರೆಗೂ ಕೂಡ ಕಡಿಮೆಯಾಗಲಿಲ್ಲ. ಪಾಠ ಕಲಿಸಬೇಕಿತ್ತು, ಪಾಠ ಕಲಿಸಿದ್ದೀವಿ ಅಂತ ಇರಾನ್ನ ನಾಗರಿಕರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಟ್ವೀಟ್ ನೋಡ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂಥ, ಅವರ ಟ್ರುತ್ನಲ್ಲಿ ಮಾಡಿರುವಂಥ ಪೋಸ್ಟ್ ಇದು. ಅವರು ಹೇಳ್ಕೊಳ್ತಾರೆ ಈ ಪೋಸ್ಟ್ನಲ್ಲಿ, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇವರಿಬ್ಬರ ರಿಕ್ವೆಸ್ಟ್ನ ಕಾರಣಕ್ಕಾಗಿ, ಮನವಿಯ ಕಾರಣಕ್ಕಾಗಿ ನಾವು ಇರಾನ್ನ ಕಡೆಗೆ ಹೆಚ್ಚುವರಿ ಫೋರ್ಸ್ ಅನ್ನು ಕಳಿಸೋದಕ್ಕೆ ತಯಾರಾಗಿದ್ವಿ. ಅದನ್ನು ಹೋಲ್ಡ್ ಮಾಡಿದ್ದೀವಿ, ಅದನ್ನು ನಿಲ್ಲಿಸಿದ್ದೀವಿ. ಇದಕ್ಕೆ ಪ್ರತಿಯಾಗಿ ಇರಾನ್ ಹೇಳಿದೆ, ಕಂಪ್ಲೀಟ್ ಇಮಿಡಿಯೇಟ್ ಅಂಡ್ ಸೇಫ್ ಓಪನಿಂಗ್ ಆಫ್ ಸ್ಟ್ರೈಟ್ ಆಫ್ ಹಾರ್ಮುಜ್. ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸುವಂತ ಭರವಸೆಯನ್ನ ಇರಾನ್ ಕೊಟ್ಟಿದೆ. ಆ ಕಾರಣಕ್ಕಾಗಿ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಅಮೆರಿಕದ ಅಧ್ಯಕ್ಷರು ಹೇಳಿಕೊಂಡ್ರು. ಜೊತೆಗೆ ಯುದ್ಧದಲ್ಲಿ ನಾವು ಏನು ಸಾಧಿಸಬೇಕಿತ್ತೋ, ಏನು ಗುರಿಯನ್ನ ಸಾಧಿಸಬೇಕಿತ್ತೋ ಆ ಗುರಿಯನ್ನು ಸಾಧಿಸಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ನಮಗೆ ಸಂಬಂಧಿಸಿದ್ದಲ್ಲ, ಯಾರಿಗೆ ಬೇಕೋ ಅವ್ರು ನೋಡ್ಕೊಳ್ಳಿ ಅಂತ ಹೇಳಿದರು. ಇವತ್ತು ಅವರೇ ಹೇಳ್ತಾ ಇದ್ದಾರೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಕ್ಲಿಯರ್ ಮಾಡಿದ್ದೀವಿ ನಾವು ಅಂತ. ಯುದ್ಧ ಶುರುವಾಗೋ ಮೊದಲು ಸ್ಟ್ರೈಟ್ ಆಫ್ ಹಾರ್ಮುಜ್ ಕ್ಲಿಯರೇ ಇತ್ತು. ಯುದ್ಧದ ಕಾರಣಕ್ಕಾಗಿ ಬಂದ್ ಆಯಿತು. ಈಗ ಯುದ್ಧ ವಿರಾಮದ ಕಾರಣಕ್ಕಾಗಿ ಓಪನ್ ಆಗಬಹುದು. ಅಲ್ಲಿಗೆ ಅಮೆರಿಕಕ್ಕೆ ಸಿಕ್ಕಿದ್ದೇನೆ. ಓಪನ್ ಇದ್ದಂಥ ಜಲಸಂಧಿಯನ್ನು ಬಂದ್ ಮಾಡಿ ಈಗ ಮತ್ತೆ ಓಪನ್ ಮಾಡಿಸಿದ್ದು ಸಾಧನೆನಾ ಅಮೆರಿಕದ್ದು? ಯುದ್ಧದಲ್ಲಿ ಗಳಿಸಿದ್ದು ಅಮೆರಿಕ ಇಷ್ಟೇನಾ? ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಚರ್ಚೆ ಇದು. ಅಮೆರಿಕದ ಅಧ್ಯಕ್ಷರು ಈ ಯುದ್ಧದಲ್ಲಿ, ಅಥವಾ ಅಮೆರಿಕ ಈ ಯುದ್ಧದಲ್ಲಿ ಏನು ಗಳಿಸ್ತು, ಏನು ಸಿಕ್ತು ಅಮೆರಿಕಾಗೆ? ನೆಕ್ಸ್ಟ್ ಒಂದು ಟ್ವೀಟನ್ನು ನೋಡೋಣ ನಾವು. ಅದು ಇರಾನ್ ಮಾಡಿರುವಂಥ ಟ್ವೀಟು. ನನಗದು ಬಹಳ ಇಂಟ್ರೆಸ್ಟಿಂಗು ಅಂತ ಅನಿಸ್ತಾ ಇದೆ ಆ ಟ್ವೀಟು. ಇರಾನ್ ಹೇಳ್ಕೊಳ್ಳುತ್ತೆ ತನ್ನ ಟ್ವೀಟ್ನಲ್ಲಿ, ಇರಾನ್ನ ವಿದೇಶಾಂಗ ಸಚಿವರು ಹೇಳ್ಕೊಳ್ತಾರೆ, ಅಥವಾ ಆ ಟ್ವೀಟ್ ಹೇಳುತ್ತೆ, ಅಮೆರಿಕದ ರಿಕ್ವೆಸ್ಟ್ನ ಕಾರಣಕ್ಕಾಗಿ ನಾವು ಈ ಯುದ್ಧ ವಿರಾಮಕ್ಕೆ ಒಪ್ಪಿದ್ದೀವಿ ಅಂತ. ಅಮೆರಿಕ ರಿಕ್ವೆಸ್ಟ್ ಮಾಡಿಕೊಳ್ತು, ಅಮೆರಿಕ ಮನವಿ ಮಾಡಿಕೊಳ್ತು ನಮ್ಮ ಬಳಿ ಅಂತ. ಮತ್ತು ಪಾಕಿಸ್ತಾನದ ಪ್ರಧಾನಿ ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥರ ಹೆಸರನ್ನು ಉಲ್ಲೇಖಿಸಿ ಇರಾನ್ ಟ್ವೀಟ್ ಮಾಡುತ್ತೆ, ನಾವು ಅಮೆರಿಕದ ರಿಕ್ವೆಸ್ಟ್ ಅನ್ನು ಕನ್ಸಿಡರ್ ಮಾಡಿದ್ದೀವಿ ಇರಾನ್ ಹೇಳ್ಕೊಡುತ್ತೆ. ಅಲ್ಲಿಗೆ ಇದು ಇಷ್ಟೇ ಅಲ್ಲ, ಇರಾನ್ ಬೇಕಿದ್ದದ್ದು ಹೇಳ್ಕೊಳ್ಬೋದು, ಆಯ್ತು ಇರಾನು ತಾನೇ ಗೆದ್ದಿದ್ದೀನಿ ಅಂತ ಹೇಳ್ಕೊಳ್ಬೋದು. ಈ ಟ್ವೀಟ್ ಅನ್ನ ಅಮೆರಿಕದ ಅಧ್ಯಕ್ಷರು ಶೇರ್ ಮಾಡಿದರು. ಅಂದ್ರೆ ಅಮೆರಿಕ ರಿಕ್ವೆಸ್ಟ್ ಮಾಡಿದೆ ನಮ್ಮ ಬಳಿ ಯುದ್ಧ ವಿರಾಮಕ್ಕೆ ಅಂತ ಹೇಳಿದ್ದನ್ನ ಅಮೆರಿಕದ ಅಧ್ಯಕ್ಷರೇ ಅದನ್ನ ಶೇರ್ ಮಾಡ್ತಾರೆ. ಇದು ಇರಾನ್ನ ವರ್ಷನ್ ಅಂತ ಅವ್ರು ಶೇರ್ ಮಾಡ್ತಾರೆ ಅವರ ಸಾಮಾಜಿಕ ಜಾಲತಾಣದಲ್ಲಿ. ಏನರ್ಥ? ಸೊ ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದರ ಮಧ್ಯೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಕ್ಲಿಯರ್ ಮಾಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷರು ಹೇಳಿದರೆ, ಇರಾನ್ ಹೇಳ್ಕೊಳ್ತಾ ಇದೆ, ಕೋಆರ್ಡಿನೇಷನ್ ವಿತ್ ಇರಾನ್ ಆರ್ಮ್ಡ್ ಫೋರ್ಸಸ್, ಅವರ
ಇರಾನ್ನ ಸೇನೆಯ ಸಂವಹನದೊಂದಿಗೆ ಇದು ಕ್ಲಿಯರ್ ಆಗುತ್ತೆ ಅಂತ. ಜೊತೆಗೆ ಕನ್ಸಿಡರೇಷನ್ ಆಫ್ ಟೆಕ್ನಿಕಲ್ ಲಿಮಿಟೇಷನ್, ಅಮೆರಿಕ ಅಧ್ಯಕ್ಷರು ಹೇಳಿದ್ದು ತಕ್ಷಣಕ್ಕೆ ಓಪನ್ ಆಗುತ್ತೆ ಅಂತ. ಇರಾನ್ ಹೇಳ್ತಾ ಇದೆ ನಮ್ಮ ಸೇನಾಪಡೆಯ ಜೊತೆಗೆ ಮಾತುಕತೆಯ ಬಳಿಕ ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಿದಾವೆ, ಟೆಕ್ನಿಕಲ್ ಕನ್ಸಿಡರೇಷನ್ಸ್ ಏನಿದಾವೆ, ಮೋಸ್ಟ್ ಪ್ರೊಬಾಬ್ಲಿ ಇರಾನ್ ಏನು ಮಾಡಿದೆ ಅಂತಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನುದ್ದಕ್ಕೂ ಕೂಡ ಸಿ ಮೈನ್ಸ್ಗಳನ್ನು ಹುದುಗಿಸಿಟ್ಟಿದೆ. ಆ ಸಿ ಮೈನ್ಸ್ ಕ್ಲಿಯರ್ ಆಗೋದಕ್ಕೆ ಸಮಯ ಹಿಡಿಯುತ್ತೆ ಅಂತ ರಕ್ಷಣಾ ತಜ್ಞರು ಹೇಳ್ತಾರೆ. ಅಂದರೆ ಅದು ಮೈನ್ ಸ್ವೀಪಿಂಗ್ ಆಗಬೇಕು ಅಂತ, ಮೈನ್ ಸ್ವೀಪಿಂಗ್ ಪ್ರೊಸೀಜರ್ ಆಗಬೇಕು, ಅದಾದ ನಂತರವೇ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅಂತ. ಅಮೆರಿಕ ಅಧ್ಯಕ್ಷರ ಪ್ರಕಾರ ಇಮಿಡಿಯೇಟ್ ಕ್ಲಿಯರ್ ಆಯಿತು ಸ್ಟ್ರೈಟ್ ಆಫ್ ಹಾರ್ಮೋಸ್, ಇರಾನ್ನ ಪ್ರಕಾರ ಅದಕ್ಕೆ ಸಮಯ ಹಿಡಿಯುತ್ತೆ ಅನ್ನೋ ರೀತಿಯಲ್ಲಿದೆ. ಇದರ ಮಧ್ಯೆ ಈ ಯುದ್ಧದಲ್ಲಿ ಅಮೆರಿಕ ಏನು ಸಾಧಿಸ್ತು, ಏನು ಸಿಕ್ತು ಅಮೆರಿಕಾಗೆ ನೋಡ್ತಾ ಹೋಗೋಣ, ಒಂದೊಂದೇ ಪಾಯಿಂಟ್ ಗಮನಿಸ್ತಾ ಹೋಗೋಣ. ಅಮೆರಿಕ ಈ ಯುದ್ಧಕ್ಕೆ ಇಳಿಯೋ ಸಂದರ್ಭದಲ್ಲಿ ಬಯಸಿದ್ದು ಆಡಳಿತದ ಬದಲಾವಣೆ, ರಿಜಿಮ್ ಚೇಂಜು ಅಂತ. ಸಂಪೂರ್ಣವಾಗಿ ಆಡಳಿತ ಬದಲಾವಣೆ, ಅಲ್ಲಿ ರ್ಯಾಡಿಕಲ್ ಇಸ್ಲಾಂ ಇದೆ, ಅದನ್ನು ನಾವು ಬದಲಾಯಿಸ್ತೀವಿ ಅಂತ ಅಮೆರಿಕ ಯುದ್ಧಕ್ಕೆ ಇಳಿದಿದ್ದು. ಅಲ್ಲಿ ಆಡಳಿತದ ಬದಲಾವಣೆ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ನಾಯಕತ್ವದ ಬದಲಾವಣೆಯಾಗಿದೆ. ಕಾರಣ ನಾಯಕ ಮೃತಪಟ್ಟ ಕಾರಣ. ಯಾರಿಗಾಗಿದೆ ಆಡಳಿತ? ತಂದೆಯಿಂದ ಮಗನಿಗೆ ಹೋಗಿದೆ. ಸಂಪೂರ್ಣವಾಗಿ ಆಡಳಿತದ ಬದಲಾವಣೆ ಆಗಿಲ್ಲ, ನಾಯಕತ್ವದ ಬದಲಾವಣೆ ಆಗಿದೆ. IRGCಯ ಪ್ರಾಬಲ್ಯ ಕಡಿಮೆಯಾಗಿದೆಯಾ? ನೋ. ಮಾಹಿತಿ ಪ್ರಕಾರ ಇಡೀ ಇರಾನು ಕಂಪ್ಲೀಟ್ ಟೇಕ್ ಓವರ್ ಮಾಡಿಕೊಂಡಿದೆ IRGCಯ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಎರಡನೇ ಪಾಯಿಂಟ್ ಇರೋದು ಹಾರ್ಮೋಸ್ ಜಲಸಂಧಿ ಬಗ್ಗೆ. ಹಾರ್ಮೋಸ್ ಜಲಸಂಧಿಯನ್ನ ಇರಾನು ಮತ್ತು ಒಮನ್ ಎರಡೂ ದೇಶಗಳ ನಿಯಂತ್ರಣದಲ್ಲಿತ್ತು. ಅದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ ಅದು ಅಂತಾರಾಷ್ಟ್ರೀಯ ಜಲಮಾರ್ಗ, ಯಾರಿಗೂ ಸೇರಿದ್ದಲ್ಲ, ಅದು ಅಂತಾರಾಷ್ಟ್ರೀಯ ಜಲಮಾರ್ಗ. ಎರಡು ದೇಶಗಳ ಮಧ್ಯೆ ಇರೋದರಿಂದ ಎರಡು ದೇಶಗಳಿಗೆ ನಿಯಂತ್ರಣ ಇತ್ತು. ಈಗ ಅಮೆರಿಕ ಇಡೀ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಇರಾನ್ಗೆ ಬಿಟ್ಟು ಕೊಟ್ಟಂಗೆ ಮಾತನಾಡ್ತಾ ಇದೆ. ಅದರ ಕಂಟ್ರೋಲನ್ನು ಪರೋಕ್ಷವಾಗಿ ಇರಾನಿಗೆ ಒಪ್ಪಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಇರಾನ್ ಹಕ್ಕು ಪ್ರತಿಪಾದಿಸ್ತಾ ಇತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು, ಈಗ ಅದನ್ನು ಅಮೆರಿಕವೂ ಕೂಡ ಒಪ್ಪಿಕೊಂಡಂಗೆ ಕಾಣಿಸ್ತಾ ಇದೆ. ಮೂರನೇ ಪಾಯಿಂಟ್ ಇರೋದು ವೆಪನ್ ಗ್ರೇಡ್ ಯುರೇನಿಯಂ. ಅಮೆರಿಕ ಹೇಳ್ತಾ ಇದೆ 450 kgಯಷ್ಟು ಯುರೇನಿಯಂ ಇದೆ, 60% ಎನ್ರಿಚ್ ಆಗಿದೆ, 90% ಆದರೆ ಅವರು ಅಣುಬಾಂಬ್ ತಯಾರಿಸೋದಕ್ಕೆ ಅವರ ಶಕ್ತಿಯುತರಾಗ್ತಾರೆ, ಅಣುಬಾಂಬ್ ಕೈ ಸೇರುತ್ತೆ, ಅದನ್ನು ಪಡ್ಕೊಳ್ತೀವಿ ಅಂತ ಅಮೆರಿಕ ಹೇಳಿತ್ತು. ಆದರೆ ಈಗ ಆ ವೆಪನ್ ಗ್ರೇಡ್ ಯುರೇನಿಯಮ್ಮು ಅಮೆರಿಕದ ಕೈ ಸೇರಲಿಲ್ಲ. ಸೊ ಅಲ್ಲಿಗೆ ಅಮೆರಿಕ ಬಯಸಿದ್ದೇನು ಅದಾಗಲಿಲ್ಲ. ಅಣ್ವಸ್ತ್ರ ಅಭಿವೃದ್ಧಿ ಕೇಂದ್ರಗಳು ನಾಶವಾಯಿತಾ ಅಂತ ಕೇಳಿದರೆ ಅದೂ ಆಗಲಿಲ್ಲ. ಸೊ ಅಮೆರಿಕಕ್ಕೆ ಸಿಕ್ಕಿದ್ದೇನು ಹಾಗಿದ್ರೆ? ಅಮೆರಿಕಕ್ಕೆ ಏನೂ ಸಿಕ್ಕಿಲ್ಲ. ಈ ಹಂತದಲ್ಲಿ ನೋಡಿದರೆ ಕಳ್ಕೊಂಡಿದ್ದೇನು ಅಮೆರಿಕ? ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಹೊಡೆತ ಬಿದ್ದಿದೆ ಅಮೆರಿಕಾಗೆ, ಯುದ್ಧ ವಿಮಾನಗಳು ನಷ್ಟ ಆಗಿದೆ, ಮಧ್ಯಪ್ರಾಚ್ಯದಲ್ಲಿದ್ದಂಥ ಹಿಡಿತ ಕೈ ಜಾರುವಂಥ ಮುನ್ಸೂಚನೆಯೊಂದು ಕಾಣ್ತಾ ಇದೆ. ಯಾಕಂತಂದರೆ ಗಲ್ಫ್ ರಾಷ್ಟ್ರಗಳು ಕೂಡ ಅಮೆರಿಕವನ್ನು ಈಗ ನಂಬೋ ಸ್ಥಿತಿಯಲ್ಲಿಲ್ಲ. ಅಮೆರಿಕಾದ ಮಿತ್ರ ರಾಷ್ಟ್ರಗಳು ಕೂಡ ಯುದ್ಧದಲ್ಲಿ ಅಮೆರಿಕಾದ ಬೆಂಬಲಕ್ಕೆ ಬರಲಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲಿಯರ್ ಮಾಡೋಣ ನೀವು ಬನ್ನಿ ಅಂತ ಕೇಳಿದ್ರೆ ಯಾವ ರಾಷ್ಟ್ರನೂ ಬರಲಿಲ್ಲ, ಯಾವ ರಾಷ್ಟ್ರನೂ ಅಮೆರಿಕದ ಸಪೋರ್ಟಿಗೆ ಬರಲಿಲ್ಲ. ಅಮೆರಿಕದ ಮೇಲಿದ್ದಂಥ ನಂಬಿಕೆ ಕಡಿಮೆಯಾಗಿದೆ, ಯುದ್ಧದಲ್ಲಿ ನಷ್ಟ ಅನುಭವಿಸಿದೆ. ಇದೆಲ್ಲವೂ ಕೂಡ ಅಮೆರಿಕ ಕಳ್ಕೊಂಡಿದ್ದು. ಇಲ್ಲಿ ಜಗತ್ತಿನ ಮುಂದೆ ಮುಜುಗರವನ್ನು ಕೂಡ ಅಮೆರಿಕ ಅನುಭವಿಸ್ತಾ ಇದೆ. ಒಂದೇ ದಿನದಲ್ಲಿ ಯುದ್ಧ ಮುಗಿಯುತ್ತೆ ಅಂತ ಅಮೆರಿಕ ಭಾವಿಸಿದರೆ 40 ದಿನ ಆದರೂ ಕೂಡ ಇರಾನ್ ತನ್ನ ಬಡಿದಾಡುವಂಥ ಸಾಮರ್ಥ್ಯವನ್ನು ಕೊನೆಯವರೆಗೂ ಕೂಡ ಚಾಲ್ತಿಯಲ್ಲಿರಿಸಿಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.